ನಮಸ್ತೆ. ಸಮಸ್ತ ಕನ್ನಡ ನಾಡಿನ ವಕೀಲರಿಗೆ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಪಾರ್ಟ್ಗಳಲ್ಲೆಲ್ಲ ಕಾಂಟ್ರಾಕ್ಟ್ ಆಫ್ ಇಂಡಿಮಿನಿಟಿನ ಕ್ಲೋಸ್ ಮಾಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿನ ಸ್ಟಾರ್ಟ್ ಮಾಡೋಣ. ಏನಿದೆ ಸಿಲೆಬಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಿಲೆಬಸ್ ವಿಡಿಯೋದಲ್ಲಿ, ಫಸ್ಟ್ ವಿಡಿಯೋದಲ್ಲೇ ನೋಡಿರ್ತೀರಾ. ಆದಾಗ್ಯೂ ಕೂಡ ಡೆಫಿನೇಷನ್, ನೇಚರು, ಡಿಫ್ರೆನ್ಸ್ ಏನಿದೆ ಇಂಡಿಮಿನಿಫೈಗೂ ಮತ್ತು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಗೂ, ರೈಟ್ಸ್ಗಳೇನಿದೆ, ಶ್ಯೂರಿಟಿದ್ದು, ಡಿಸ್ಚಾರ್ಜ್ ಹೇಗೆ ಮಾಡ್ತಾರೆ, ಶ್ಯೂರಿಟಿ ಎಕ್ಸ್ಟೆಂಟ್ ಯಾವ ಲೆವೆಲಿಗೆ ಎಕ್ಸ್ಟೆಂಟ್ ಮಾಡ್ಬೋದು ಹೊಣೆಗಾರಿಕೆನ, ಆಮೇಲೆ ಕೋ ಶ್ಯೂರಿಟಿ ಅಂದರೆ ಏನು, ಇದಿಷ್ಟು ವಿಷಯಗಳಿದೆ. ಇದನ್ನು ಪಾರ್ಟ್ ವೈಸಲ್ಲಿ ಒಂದು 2-3 ಪಾರ್ಟಲ್ಲಿ ಕ್ಲೋಸ್ ಮಾಡ್ಕೊಳ್ಳೋಣ. ಎಲ್ಲ ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಏನೇನು ಕೇಳ್ತಾರೆ ಅಂತ ಇಲ್ಲಿದೆ. ಮೇಜರ್ ಆಗಿ ಕಾಂಟ್ರಾಕ್ಟ್ ಆಫ್ ಇಂಡಿಮಿನಿಟಿಯಲ್ಲಿ ಕೇಳಿದರೆ ನಿಮಗೆ ರೈಟ್ಸ್ ಯಾವುವು ಅಂತ ಕೇಳ್ತಾರೆ, ಡೆಫಿನೇಷನ್ ಆಫ್ ಕಾಂಟ್ರಾಕ್ಟ್ ಆಫ್ ಇಂಡಿಮಿನಿಟಿ ಕೇಳ್ತಾರೆ. ರೈಟ್ಸ್ ಯಾವುದು ಅಂತಂದರೆ 125 ಕ್ಲಾಸ್ 1 ಎಲ್ಲ 1, 2, 3 ಅಂತ ಹೇಳಿದ್ದೀನಿ, ನೋಡ್ಕೊಳ್ಳಿ. ಅದೇ ರೀತಿ ಡೆಫಿನೇಷನ್ ಏನಾದರೂ ಕೇಳಿದ್ರೆ ಅಂದರೆ 124 ಅಂತ ಹೇಳಿದ್ದೀನಿ, ಪ್ರೀವಿಯಸ್ ನಾನು ಮಾತಾಡಿದ್ದು. ಓಕೆ, ಈ ಯಾವುದು ನಮ್ಮ ಎರಡನೇ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಮತ್ತು ಶ್ಯೂರಿಟಿ ವಿಷಯದಲ್ಲಿ ಈ ರೀತಿಯಾದಂಥ ಕ್ವಶನ್ಗಳು ರೈಸ್ ಆಗಬಹುದು. ಇದನ್ನು ನಾನು ಲಾಸ್ಟ್ ಎನಿಹೌ ನಮ್ಮದೊಂದು ಮೆಥಡಾಲಜಿ ಇದೆ, ಲಾಸ್ಟಿಗೆ ನಾನು ಸಾಲ್ವ್ ಮಾಡ್ತೀನಿ ಅಂತ. ಯಾವ್ಯಾವ ಕ್ವಶನ್ಸ್ಗಳು ನಾವು ಹೇಗೆ ಸಾಲ್ವ್ ಮಾಡಿದ್ದೀವಿ ಅಂತ ಲಾಸ್ಟ್ ಸೆಷನಲ್ಲಿ ಮಾತಾಡೋಣ, ಒಂದು ಲಾಸ್ಟ್ ಕ್ಲಾಸಲ್ಲಿ, ಯೂನಿಟಿನ ಲಾಸ್ಟ್ ಕ್ಲಾಸಲ್ಲಿ. ಸದ್ಯದ ಮಟ್ಟಿಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಏನಪ್ಪ ಇದು? ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂತಂದರೆ ಏನು ಕಾನ್ಸೆಪ್ಟ್, ಏನು ಹೇಳುತ್ತೆ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂತಂತಂದರೆ? ಅಬ್ವಿಯಸ್ಲಿ ಗ್ಯಾರಂಟಿ ಅಂತಂತಂದರೆ ಎಲ್ರಿಗೂ ಗೊತ್ತು. ಗ್ಯಾರಂಟಿ ನಾನು ಕೊಡ್ತೀನಿ ಕಣೋ, ನೀನು ಅದೇನಿದೆ ಕೆಲಸ ಮಾಡ್ಕೋ, ಆ ಥರ ಹೇಳ್ತಾರಲ್ವಾ, ಅಷ್ಟೇ ಇದು ಕಾನ್ಸೆಪ್ಟ್ ಗ್ಯಾರಂಟಿ ಅನ್ನುವಂಥದ್ದು. ಇದನ್ನು ಸ್ವಲ್ಪ ಕಾನೂನಿನ ಭಾಷೆಯಲ್ಲಿ ನೀವು ನೋಡಬೇಕಾಗುತ್ತೆ. ಕಾನೂನಿನ ಭಾಷೆಯಲ್ಲಿ ನೋಡಿದಾಗ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ಓಕೆ, ನಾನು ಲಾಸ್ಟ್ ಪಾರ್ಟಲ್ಲೆಲ್ಲ ಸಮ್ಟೈಮ್ಸು ಯಾವ್ದು ಆ್ಯಕ್ಟ್ ಅಂತ ಹೇಳಿರಲ್ಲ, ಬಟ್ ನೀವು ಓದ್ತಾ ಇರೋದು ಕಂಪ್ಲೀಟ್ ಆಗಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್, ಕಾಂಟ್ರಾಕ್ಟ್ ಲಾ ಸಬ್ಜೆಕ್ಟ್ ಓದ್ತಾ ಇದ್ದೀರಾ ಅಂದರೆ ಅದು ಡಿಫಾಲ್ಟು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಅಂಡರಲ್ಲೇ ನಾವು ಸೆಕ್ಷನ್ ಮಾತಾಡ್ತಾ ಇರ್ತೀವಿ ಅಂತ. ಈ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872ದಲ್ಲಿ ಸೆಕ್ಷನ್ 126 ಅನ್ನೋವಂಥದ್ದು ಏನಿದೆಯಲ್ಲ ಅದು ಡೆಫಿನೇಷನ್ ಹೇಳುತ್ತಂತೆ. ಓಕೆನಾ? ಸೊ ಡೆಫಿನೇಷನ್ ಎಷ್ಟು ಸಿಂಪಲ್ ಆಗಿದೆ ಅಂತಂತಂದರೆ ನೋಡಿ, ಡೆಫಿನೇಷನ್ನ ನೀವು ಬರಿಬೇಕಾದ್ರೆ ಇಲ್ಲೊಂದು 4 ನಾನು ಕಾನ್ಸೆಪ್ಟ್ ಹಾಕಿ ಹೇಳ್ತೇನೆ, ಯಾವ ರೀತಿ ಬರೀತೀರಾ ಡೆಫಿನೇಷನ್ ಅಂತ. ಎಷ್ಟು ವೆಯ್ಟ್ ಮಾಡಿ, ಒಂದು ಬ್ಲಾಂಕ್ ಪೇಜ್ನ ತಗೋಣ. ಓಕೆ, ಲೆಟ್ ಇಟ್. ಡೆಫಿನೇಷನ್ನ ಯಾವ ರೀತಿ ಬರಿತೀರಾ ಅಂತಂತಂದರೆ, ಕಾಂಟ್ರಾಕ್ಟನ್ನ ಡೆಫಿನೇಷನ್ ಬರೀತಿರ್ಬೇಕಾದ್ರೆ 4 ವಿಷಯಗಳನ್ನ ಬರಿಬೇಕು ನೀವು ಫಸ್ಟ್. ಓಕೆನಾ? ಮೊದಲನೇದು ಶ್ಯೂರಿಟಿ ಅಂದರೆ ಯಾರು, ಆಮೇಲೆ ಪ್ರಿನ್ಸಿಪಲ್ ಡೆಪ್ಟರ್ ಅಂತಂದರೆ ಯಾರು, ಅದಾದಮೇಲೆ ಕ್ರೆಡಿಟರ್ ಅಂತಂತಂದರೆ ಯಾರು. ಇದನ್ನು ಕನ್ನಡದಲ್ಲಿ ಏನಾದರೂ ತೊಗೊತೀರಾ ಅಂತಂದರೆ ಜಾಮೀನುದಾರ ಅಂತಂದರೆ ಯಾರು, ಓಕೆನಾ? ಆಮೇಲೆ ಮುಖ್ಯ ಸಾಲಗಾರ ಅಂತಂದರೆ ಯಾರು, ಆಮೇಲೆ ಸಾಲಿಗ ಅಂತಂದರೆ ಯಾರು. ಈ ರೀತಿಯಾದಂತಹ 3 ವಿಷಯಗಳನ್ನು ತೆಗೆದುಕೊಳ್ತಾ ಇನ್ನೊಂದು ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅನ್ನೋಂಥ ವಿಷಯನ ತಗೋಬೇಕು. ಈಗ ನಾನು ಒಂದೊಂದಾಗಿ ಹೇಳ್ತೇನೆ. ಒಂದು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಾನು, ಒಂದು ಬ್ಯಾಂಕಿಂದ, ಅವಾಗ ಅರ್ಥ ಆಗುತ್ತೆ. ಒಂದು ಬ್ಯಾಂಕ್ ಇದೆ, ಅಸ್ಯೂಮ್ SBI ಬ್ಯಾಂಕ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಈಗ SBI ಬ್ಯಾಂಕ್ ಹತ್ರ ಒಬ್ಬ ರಾಜು ಅನ್ನುವಂಥ ವ್ಯಕ್ತಿ ಲೋನ್ ತೊಗೊಳಕ್ಕೆ ಹೋಗ್ತಾ ಇದ್ದಾನೆ. ಬ್ಯಾಂಕ್ ಹೇಳುತ್ತೆ, ನಿನ್ನನ್ನು ನಂಬ್ಕೊಂಡು ಕೊಡೋಕ್ಕಾಗಲ್ಲ, ಇನ್ನೊಬ್ಬನ ಕರ್ಕೊಂಡು ಬಾ, ಶ್ಯೂರಿಟಿ ಬೇಕು ನನಗೆ, ಗ್ಯಾರಂಟಿ ಬೇಕು ಅಂತ. ಅವಾಗ ರಾಜು ಏನು ಮಾಡ್ತಾನೆ ಗೊತ್ತಾ? ಮಹೇಶ ಅನ್ನುವಂಥ ವ್ಯಕ್ತಿನ ಹೇಳ್ತಾನೆ, ನೋಡು ಮಹೇಶ, ನಾನು ಈ ಥರ ಲೋನ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಸಾಲ ಬೇಕು ಅಂತಂದರೆ ಶ್ಯೂರಿಟಿ ಕೇಳ್ತಾ ಇದ್ದಾರೆ, ಗ್ಯಾರಂಟಿ ಕೇಳ್ತಾ ಇದ್ದಾರೆ, ನೀನು ಬಂದು ಸೈನ್ ಮಾಡು ಅಂತ. ಓಕೆ, ವೆಲ್, ಮಹೇಶ ಬರ್ತಾನೆ. ಬಂದುಬಿಟ್ಟು ಏನು ಮಾಡ್ತಾನೆ, ಇವನ್ ಫಾರ್ಮಲ್ಲಿ, ಲೋನ್ ಫಾರ್ಮಲ್ಲಿ ನಾನು ಇವನಿಗೆ ಶ್ಯೂರಿಟಿ ಇದ್ದೀನಿ, ನಾನು ಕೊಡ್ತೀನಿ ಅಂತ SBI ಮ್ಯಾನೇಜರ್ ಹತ್ರ ಹೇಳ್ತಾನೆ. ಓಕೆ, ವೆಲ್, SBI ಬ್ಯಾಂಕ್ ಅವರು ಕೂಡ ಅವನಿಗೆ ಲೋನು ಕೂಡ ರಾಜುಗೆ ಕೊಡ್ತಾರೆ. ಇಲ್ಲಿ ಏನಾಯಿತು ಅಂತಂದರೆ, ಈ ಮಹೇಶ ಅನ್ನೋನಿದಾನಲ್ವಾ, ಇವನು ಯಾರಾಗ್ತಾನೆ ಅಂತಂತಂದರೆ ಇಲ್ಲಿ ಜಾಮೀನುದಾರನಾಗುತ್ತಾನೆ. ಜಾಮೀನುದಾರ ಅಂತಂತಂದ್ರೇನು? ಇವನು ಶ್ಯೂರಿಟಿ ಹೋಲ್ಡರ್ ಆಗ್ತಾನೆ, ಇವನು ಶ್ಯೂರಿಟಿ ಕೊಟ್ಟವನಾಗ್ತಾನೆ. ಯಾರಿದ್ರಲ್ಲಿ ಶ್ಯೂರಿಟಿ? ಮಹೇಶ. ಮತ್ತು ಹಾಗಾದರೆ ರಾಜು ಯಾರಾಗ್ತಾನೆ? ಆಬ್ವಿಯಸ್ಲಿ ರಾಜು ಯಾರಾಗ್ತಾನೆ ಅಂತಂತಂದರೆ ಪ್ರಿನ್ಸಿಪಲ್ ಡೆಪ್ಟರ್ ಆಗ್ತಾನೆ. ಏನು ಹೇಳಿ? ಪ್ರಿನ್ಸಿಪಲ್ ಡೆಪ್ಟರ್ ಅಂತಂದರೆ ಮುಖ್ಯ ಸಾಲಗಾರ. ಇವನು ಮುಖ್ಯ ಸಾಲಗಾರ, ರಾಜುಗೆ ಬೇಕಿದ್ದಿದ್ದು ಸಾಲ, ಮಹೇಶನ್ ಕರ್ಕೊಂಡೋಗಿ ಜಾಮೀನಿಗೆ. ಮತ್ತು SBI ಇದವನು ಯಾರಾಗ್ತಾನೆ? ಆಬ್ವಿಯಸ್ಲಿ ಕ್ರೆಡಿಟರ್ ಆಗ್ತಾನೆ ಇವನು. ಕ್ರೆಡಿಟರ್ ಅಂತಂದರೆ ಏನು? ಸಾಲ ಕೊಡೋನು ಅಲ್ವಾ? ಇವನು ಏನಾಗ್ತಾನೆ? ಕ್ರೆಡಿಟರ್, ಸಾಲ ಕೊಡೋನು ಆಗ್ತಾನೆ. ಈಗ ಸಂಬಂಧಗಳು ಅರ್ಥ ಆಯ್ತಾ ನಿಮಗೆ? ನೋಡಿ, ಪ್ರಿನ್ಸಿಪಲ್ ಡೆಪ್ಟರ್ ಯಾರಾಗಿದ್ದಾನೆ ಅಂತಂತಂದರೆ ರಾಜು ಆಗಿದ್ದಾನೆ, ಎಕ್ಸಾಂಪಲಿಗೆ ಹೇಳ್ತಾರೆ. ಕ್ರೆಡಿಟರು SBI ಆಗಿದೆ. ಅದಾದಮೇಲೆ ಇನ್ನೊಂದು ಯಾರು ಅಂತಂತಂದರೆ ಶ್ಯೂರಿಟಿ ಯಾರಾಗಿದ್ದಾನೆ? ಮಹೇಶ್ನಾಗಿದ್ದಾನೆ. ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಏನಿದೆಯಲ್ವಾ, ಇವರಿಗೆ 3 ಜನ ಸೇರ್ಕೊಂಡು ಏನಾದರೂ ಒಂದು ಗ್ಯಾರಂಟಿ ಇದು ಕಾಂಟ್ರಾಕ್ಟ್ ಮಾಡ್ಕೊಂಡ್ಬಿಟ್ರೆ ಅದೇ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಆಗುತ್ತೆ.
ಇದಿಷ್ಟು ವಿಷಯಗಳು ನಿಮ್ಮ ಈ ಡೆಫಿನೇಷನ್ ಅಲ್ಲಿ ಕೊಟ್ಟಿರುವಂಥದ್ದು. ಇವರೆಲ್ಲ ಸೇರಿ ಏನ್ ಮಾಡ್ತಾರೆ ಅಂತಂತಂದ್ರೆ, ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಮಹೇಶ ಏನ್ ಮಾಡ್ತಾನೆ ಅಂತಂತಂದ್ರೆ, ಮೂರನೇ ವ್ಯಕ್ತಿ ವಿಫಲವಾದಾಗ ಅಂತಂದ್ರೆ ಒನ್ ಪರ್ಸನ್ ಪ್ರಾಮಿಸಸ್ ಇಫ್ ಥರ್ಡ್ ಪರ್ಸನ್ ಇಸ್ ಫೇಲ್ ಟು ಹಿಸ್ ಒಬ್ಲಿಗೇಷನ್ಸ್. ಅರ್ಥ ಆಗ್ತಿದ್ಯಾ ನಿಮಗೆ? ಆಗ ನಾನು ಜವಾಬ್ದಾರಿನ ತಗೊಂಡು ನಿನಗೇನು ಹಣ ಕಟ್ತೀನಿ ಅಂತ. ಉದಾಹರಣೆ ನಾನು ಮತ್ತೊಂದ್ಸಲ ಹೇಳ್ತೀನಿ ನೋಡಿ. ಮಹೇಶ ಒಬ್ಬ ವ್ಯಕ್ತಿ, ಅವನೇನ್ ಮಾಡ್ತಾ ಇದ್ದಾನೆ, ಮೂರನೇ ವ್ಯಕ್ತಿ ಆದಂತಹ ರಾಜು ಅನ್ನ ಮೇಲೆ ಅವನ್ ಭರೋಸೆ ಇಟ್ಟು ಏನ್ ಹೇಳ್ತಾ ಇದ್ದಾನೆ, ಇವನೇನಾದ್ರೂ ಕೊಳ್ಳಿಲ್ಲ ಅಂತಂದ್ರೆ, ಈಗ ನೋಡಿ ಮೂರನೇ ವ್ಯಕ್ತಿ ಯಾಕಾಗ್ತಾನೆ, ಮೊದಲನೇ ವ್ಯಕ್ತಿ ಯಾಕೆ? ಆತರ ಅಲ್ಲ. ಮೊದಲನೇ ವ್ಯಕ್ತಿ ಮಹೇಶ, ಎರಡನೇ ವ್ಯಕ್ತಿ SBI ಕಾಂಟ್ರಾಕ್ಟ್ ಮಾಡ್ಕೋಬೇಕಾರೆ ಇವನ್ ಮೂರನೇ ವ್ಯಕ್ತಿ ಆಗ್ತಾನೆ ಕಾಂಟ್ರಾಕ್ಟ್ ಅಲ್ಲಿ ರಾಜು. ಮಹೇಶ ಮೊದಲನೇ ವ್ಯಕ್ತಿ ಹೇಳ್ತಾ ಇದ್ದಾನೆ, ಮೂರನೇ ವ್ಯಕ್ತಿ ಆದಂತಹ ರಾಜುನೋ XYZ ಇನ್ ಕೇಸ್ ಏನಾದ್ರೂ ಸಮಸ್ಯೆ ಮಾಡ್ಕೊಂಡು ದುಡ್ಡು ಕಟ್ಟಲಿಲ್ಲ ಅಂತಂತಂದ್ರೆ, ಎರಡನೇ ಪಾರ್ಟಿ ಆದಂತಹ SBI ನಿನಗೆ ನಾನು ದುಡ್ಡು ಕಟ್ತೀನಿ ಅಂತ ವಾಗ್ದಾನ ಮಾಡ್ಕೊಳ್ಳೋದು ಅಥವಾ ಒಡಂಬಡಿಕೆ ಮಾಡ್ಕೊಳ್ಳೋದು, ಹೊಣೆಗಾರಿಕೆನ ತೆಗೆದುಕೊಳ್ಳುವಂಥದ್ದೇ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ. ಇಷ್ಟು ಪ್ಯೂರ್ ಆಗಿ ಹೇಳ್ತಾ ಇದ್ದೀನಿ ನಾನು, ಅರ್ಥ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಒಂದು ಲೋನ್ ಶ್ಯೂರಿಟಿನ ಹೆಂಗ್ ಕೊಡ್ತಾರೆ ಆ ರೀತಿಯಾದಂಥ ವಿಷಯ ಅಂತ ಅರ್ಥ ಮಾಡ್ಕೊಳ್ಳಿ. ಯಾಕೆ ಡೆಫಿನೇಷನ್ ಎಲ್ಲ ಇಷ್ಟೊಂದು ಜಾಸ್ತಿ ಇದು ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ವಾಟ್ ಈಸ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಅಂತ ಕೇಳ್ತಾರೆ. ಕೇಳ್ಬಿಟ್ಟೆ ಇನ್ನೊಂದು ಸಬ್ ಕ್ವಶನ್ ರೈಸ್ ಆಗೋದು, ಹೇಗೆ ರಿಲೀಸ್ ಆಗ್ತಾರೆ, ಯಾವ ರೀತಿಯಾದಂಥ ಎಸೆನ್ಷಿಯಲ್ಸ್ಗಳಿದೆ, ಎಕ್ಸ್ಟೆನ್ಷನ್ ಏನಿದೆ. ಸೊ ಅದಕ್ಕೋಸ್ಕರ ಇದು ಬೇಸಿಕ್ ಆಗಿರೋದ್ರಿಂದ ನಿಮ್ಗೆ ಅರ್ಥ ಆಗಬೇಕು. ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ, ಶ್ಯೂರಿಟಿ, ಪ್ರಿನ್ಸಿಪಲ್, ಡೆಪ್ಟರ್, ಕ್ರೆಡಿಟರ್ ಅಂತ 4 ವಿಷಯಗಳು ಮೆನ್ಷನ್ ಮಾಡಿದ್ದಾರೆ ಸೆಕ್ಷನ್ 126 ಅಲ್ಲಿ. ಇವ್ರು ಯಾರ್ಯಾರು ಅಂತ ನಾನು ಕ್ಲಿಯರ್ ಆಗಿ ರಾಜು, ಮಹೇಶ, SBIನ ತಗೊಂಡು ನಾನು ಹೇಳಿದ್ದೀನಿ. ಮತ್ತೊಂದು ಸಲ ಸ್ಟಾಪ್ ಮಾಡಿ ಮತ್ತೆ ಬ್ಯಾಕ್ ಕೊಟ್ಟು ಮತ್ತೊಂದು ಸಲ ನೋಡಿ, ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಇದು ಈ ಸಿಲೆಬಸ್ ಅಲ್ಲಿ ಏನಿದೆ ಅಂತಂತಂದ್ರೆ, ಗ್ಯಾರಂಟಿ, ಬೇಲ್ಮೆಂಟು, ಏಜೆನ್ಸಿ, ಬೇಲರು, ಬೇಲಿ ಇವರೆಲ್ಲ ಕನ್ಫ್ಯೂಸ್ ಆಗ್ತಾರೆ. ಅದಕ್ಕೆ ಫಸ್ಟ್ ಒಂದು ಕಡೆಯಿಂದನೇ ಕ್ಲಾರಿಟಿ ತಗೊಳ್ತಾ ಹೋಗಿ, ಓಕೆನಾ? ಸೊ ನೆಕ್ಸ್ಟ್, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಇಸ್ ಎ ಕಾಂಟ್ರಾಕ್ಟ್ ಟು ಪರ್ಫಾರ್ಮ್ ದ ಪ್ರಾಮಿಸ್ ಆರ್ ಡಿಸ್ಚಾರ್ಜ್ ದ ಲಿಯಾಬಿಲಿಟಿ ಆಫ್ ಎ ಥರ್ಡ್ ಪರ್ಸನ್ ಇನ್ ಕೇಸ್ ಈ ಡಿಫಾಲ್ಟ್. ನಾನು ಹೇಳಿದ್ನಲ್ವಾ, ಮೂರನೇ ವ್ಯಕ್ತಿ ಏನಾದರೂ ಡಿಫಾಲ್ಟ್ ಆದ ಅಂದ್ರೆ ಹೊಣೆಗಾರಿಕೆ ತಗೊಳ್ಳುವಂಥದ್ದು. ಮೊದಲನೇ ವ್ಯಕ್ತಿ ಮಹೇಶ, ಎರಡನೇ ವ್ಯಕ್ತಿ SBI, ಮೂರನೇ ವ್ಯಕ್ತಿ ಯಾರಾದ, ರಾಜು ಆದ. ನೋಡಿ, ಈಗ ಇನ್ ಕೇಸ್ ಏನಾದ್ರು ರಾಜು ಲೋನ್ ತೊಗೊಳಕ್ಕೆ ಅವನೇ ಮೊದಲನೇ ವ್ಯಕ್ತಿ, ಅದು ಬೇರೆ ವಿಷಯ. ಇವನು ಬ್ಯಾಂಕ್ ಮಾಡ್ಬೇಕಾದ್ರೆ ಇವನು ಫಸ್ಟ್ ಪಾರ್ಟಿ, ಇವನು ಸೆಕೆಂಡ್ ಪಾರ್ಟಿ, ಇವನು ಥರ್ಡ್ ಪಾರ್ಟಿ, ಈ ತರ ಪಾರ್ಟಿ ಡಿಸೈಡ್ ಮಾಡ್ತಾರೆ ಅದಷ್ಟೇ. ಇಲ್ಲಿ ಯಾರು ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ ಅವೆಲ್ಲ ಅಲ್ಲ. ಈಗ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ ಏನಿದ್ದಾನೆ ಮಹೇಶ ಅನ್ನೋ ಶ್ಯೂರಿಟಿ ಕೊಡ್ತಾನಲ್ಲ, ಈ ವ್ಯಕ್ತಿ ರಾಜು ಏನಾದರೂ ಸಮಸ್ಯೆ ಆಗಿ ಡಿಫಾಲ್ಟ್ ಆಗಿ ಅವ್ನು ಕಟ್ಟಲಿಲ್ಲ ಅಂತಂತಂದ್ರೆ, ಅಂದ್ರೆ ಈ ಮೂರನೇ ವ್ಯಕ್ತಿ ಕಟ್ಟಲಿಲ್ಲ ಅಂತಂತಂದ್ರೆ, ಎರಡನೇ ವ್ಯಕ್ತಿಯಾದ SBI ನಿನಗೆ ನಾನು ಮಾತು ಕೊಡ್ತಾ ಇದ್ದೀನಿ, ಅದೇನು ಕಾಂಪನ್ಸೇಷನ್ ಇದ್ರು ನಾನು ನಿನಗೆ ಕೊಡ್ತೀನಿ, ಏನೇನು ಕೊಡಬೇಕು ಎಲ್ಲ ಜವಾಬ್ದಾರಿ ನಾನು ಒಪ್ಕೊತಾ ಇದ್ದೀನಿ, ಲೋನ್ ನಾನು ಕಟ್ತೀನಿ ಅಂತ ಮಹೇಶ ಹೇಳ್ತಾ ಇರೋದು. ಈ ವಿಷಯನೇ ಅಂತೀವಿ. ಇದರಲ್ಲಿ ಶ್ಯೂರಿಟಿ ಅಂದ್ರೆ ಯಾರು, ಪ್ರಿನ್ಸಿಪಲ್, ಡೆಪ್ಟರ್ ಅಂದ್ರೆ ಯಾರು, ಕ್ರೆಡಿಟರ್ ಅಂದ್ರೆ ಯಾರು ಅಂತ ಹೇಳಿದ್ದಾರೆ. 3 ಕಾನ್ಸೆಪ್ಟ್ ಇಲ್ಲಿ ಹೇಳಿದ್ದಾರೆ. ನಾನು ಗ್ಯಾರಂಟಿ ಅಂತಂದ್ರೆ ಇದರ ರಿಟರ್ನಲ್ ಆಗಿರ್ಬೋದು ಅಥವಾ ಓರಲ್ಲೇ ಆಗಿರ್ಬೋದು, ಬಟ್ ಅದನ್ನ ವ್ಯಾಲಿಡ್ ಅಂತ ತಗೊಂತಾರೆ. ಓರಲಿ ಅಂತಂದ್ರೆ ಸಮ್ ಸರ್ಕಮ್ಸ್ಟೆನ್ಸಸ್, ಫ್ಯಾಕ್ಟ್ಸ್ಗಳು ಎಲ್ಲದನ್ನು ಚೆಕ್ ಮಾಡ್ತಾರೆ. ಶ್ಯೂರಿಟಿ ಅಂದ್ರೆ ಯಾರು ಅಂತ ನಾನು ಹೇಳಿದೆ, ದ ಪರ್ಸನ್ ಇಸ್ ಹೂಸ್ ಗಿವ್ಸ್ ಗ್ಯಾರಂಟಿ. ಮಹೇಶ ಕೊಡ್ತಾ ಇದ್ದಂತಾನೆ, ದೆನ್ ದ ಶ್ಯೂರಿಟಿ ಇಸ್ ದ ಮಹೇಶ. ಎಕ್ಸಾಂಪಲ್, ನಾನು ನಮ್ಮ ಎಕ್ಸಾಂಪಲ್ ಹೇಳ್ತಾ ಇರೋದು. ಇಲ್ಲಿ ನೋಡಿ, ಶ್ಯೂರಿಟಿ ಮಹೇಶ. ಏನು ಮಹೇಶ ಮಾಡ್ತಾನೆ, ದ ಪರ್ಸನ್ ಇಸ್ ಹೂಸ್ ಗಿವ್ಸ್ ದ ಗ್ಯಾರಂಟಿ. ಗ್ಯಾರಂಟಿ ನೀಡುವ ವ್ಯಕ್ತಿಯನ್ನು ಶ್ಯೂರಿಟಿ ಎಂದು ಕರೆಯುತ್ತೇವೆ. ಎರಡನೇ, ದ ಪರ್ಸನ್ ಇನ್ ರೆಸ್ಪೆಕ್ಟ್ ಹೂಸ್ ಡಿಫಾಲ್ಟ್ಸ್ ದ ಗ್ಯಾರಂಟಿ ಇಸ್ ಗಿವನ್ ಇಸ್ ಕಾಲ್ಡ್. ಅಂದ್ರೆ ಯಾರ ಡಿಫಾಲ್ಟ್ ಆಗೋದ್ರಿಂದ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಅಂತ ರಾಜು ಡಿಫಾಲ್ಟ್ ಆಗಿ ಕೊಡ್ತಾ ಇದ್ದಾನಲ್ಲ, ಅವನು ಪ್ರಿನ್ಸಿಪಲ್ ಡೆಪ್ಟರ್ ಆಗ್ತಾನೆ, ಮುಖ್ಯ ಸಾಲಿಗ ಆಗ್ತಾನೆ. ಅವನು ಯಾರು, ರಾಜು ಎರಡನೇವನು. ಮೂರನೇವನು, ದ ಪರ್ಸನ್ ಹೂಮ್ ದ ಗ್ಯಾರಂಟಿ ಈಸ್ ಗಿವನ್ ಕಾರ್ಡ್ ಅಂತಂದ್ರೆ, ಗ್ಯಾರಂಟಿ ಯಾರಿಗೆ ಕೊಡ್ತಾ ಇದ್ದಾನಲ್ವ ಅವನು ಕ್ರೆಡಿಟರ್ ಅಂದ್ರೆ ಯಾರು, SBI ಇದವನು, ದುಡ್ಡು ಕೊಟ್ಟವನು ಆಬ್ವಿಯಸ್ಲಿ. ಸೊ ಈ ರೀತಿಯಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಒಂದ್ಸಲ ರಿವೈಂಡ್ ಮಾಡಿ ನೋಡಿ, ಬಟ್ ಕಾನ್ಸೆಪ್ಟ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲಿ ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಕು, ಅಲ್ಲಿ ಬೇಕಂತ ಜಾಸ್ತಿ ಹೇಳಿರ್ತೀನಿ. ಸೊ ಅದಕ್ಕೊಂದು ಬಿಹೈಂಡ್ ರೀಸನ್ ಇರುತ್ತೆ, ಕಾನ್ಸೆಪ್ಟ್ ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಹೇಳಿರ್ತೀನಿ. ಮತ್ತೆ ರಿವೈಂಡ್ ಮಾಡಿ ನೋಡ್ಕೊಳ್ಳಿ. ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಓಕೆ, ಸಮ್ಟೈಮ್ಸ್ ವಾಟ್ ಆರ್ ದ ಮೇನ್ ಫ್ಯೂಚರ್ಸ್ ಆಫ್ ಗ್ಯಾರಂಟಿ ಅಂತ ಕೇಳ್ತಾರೆ. ಗ್ಯಾರಂಟಿ ಅಂದ್ರೆ ಏನಂತ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಮೇನ್ ಫ್ಯೂಚರ್ಸ್ ಏನು ಹೇಳ್ತೀರಾ, ಎಲ್ಲ ಕಾಂಟ್ರಾಕ್ಟ್ಗಳು ವ್ಯಾಲಿಡ್ ಆಗಿದೆ, ಎಲ್ಲ ಎಸೆನ್ಷಿಯಲ್ಸ್ ವ್ಯಾಲಿಡ್ ಕಾಂಟ್ರಾಕ್ಟ್ ಇಂದ ಎಲ್ಲ ಎಸೆನ್ಷಿಯಲ್ಸ್ ಅವಶ್ಯಕಾಂಶಗಳು ಪೂರೈಕೆ ಆಗಿರಬೇಕು ಅಂತ ಇದೆ. ಅದಾದ್ಮೇಲೆ ಗ್ಯಾರಂಟಿ ಅನ್ನೋದು ಏನಿದೆಯಲ್ಲ, ಸೆಕ್ಷನ್ 142 ಪ್ರಕಾರ ಮಿಸ್ರೆಪ್ರೆಸೆಂಟೇಷನ್ ಇಂದ ಆಗಿರಬಾರದು, ಅಂದ್ರೆ ತಪ್ಪು ನಿರೂಪಣೆಯಿಂದ ಒಳಪಟ್ಟಿರಬಾರದು ಅಂತೇಳಿ ಸೆಕ್ಷನ್ 142 ಹೇಳುತ್ತೆ. ಮೊದಲನೇದು, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಆಗಿರಿಂದ ಕಾಂಟ್ರಾಕ್ಟಿನ ಎಲ್ಲ ಅವಶ್ಯಕಾಂಶಗಳು ಪೂರೈಸಿರಬೇಕು. ಅದೇ 2 ಪಾರ್ಟಿ ಇರಬೇಕು, ಅದ್ರ ಕನ್ಸಿಡರೇಷನ್ ಇರಬೇಕು, ಅದಾದ್ಮೇಲೆ ವ್ಯಾಲಿಡಿಟಿ ಇರಬೇಕು, ಲಿಗಾಲಿಟಿ ಇರಬೇಕು, ಇಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ಪೂರೈಸಿರಬೇಕು.
ಅದೇ ನೀವೇನಾದ್ರೂ 142 ಪ್ರಕಾರ ಏನಾದ್ರೂ ನೋಡಿದ್ರೆ ತಪ್ಪಾಗಿ ನಿರೂಪಣೆ ಆಗಿರಬಾರ್ದು. 143 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಪ್ರಕಾರ ಏನಾದ್ರು ನೋಡಿದ್ರೆ ನೀವು ಇಲ್ಲಿ ಕನ್ಸೀಲ್ಮೆಂಟ್ ಮಾಡಿರಬಾರ್ದು ಅಂತಂದ್ರೆ ಮರೆಮಾಚುವಿಕೆ ಏನಿದೆಯಲ್ವಾ ಅದು ಇರಬಾರದು ಅಂತ ಹೇಳ್ತದೆ. ಅದಾದ್ಮೇಲೆ ಟ್ರಿಪಲ್ ಏಟ್ ಅಗ್ರಿಮೆಂಟ್ ಆಗಿರುತ್ತಿದ್ದು. ಟ್ರಿಪಲ್ ಏಟ್ ಅಗ್ರಿಮೆಂಟ್ ಅಂದ್ರೆ ಇಲ್ಲಿ 3 ಜನ ಅಗ್ರಿಮೆಂಟ್ ಅಲ್ಲಿ ಇದ್ದಾರೆ ಅಂತ. ಇಲ್ಲಿ ಪಾರ್ಟಿ 1 ಮಹೇಶ, ಪಾರ್ಟಿ 2 ಇವನು ರಾಜು, SBI ಎಷ್ಟು ಜನ ಆದ್ರು ಅಗ್ರಿಮೆಂಟ್ ಅಲ್ಲಿ? ಮಿನಿಮಮ್ 3 ಜನ ಬೇಕೇ ಬೇಕಿಲ್ಲಿ ಅಗ್ರಿಮೆಂಟ್ ಆಗ್ಬೇಕಂದ್ರೆ. ನಾವು ಓದಿರೋ ಪ್ರಕಾರ ಇಬ್ರಿದ್ರೆ ಅಗ್ರಿಮೆಂಟ್ ಆಗುತ್ತೆ ಮಿನಿಮಮ್ ಅಂತ ಓದಿದ್ವಲ್ವಾ ಕಾಂಟ್ರಾಕ್ಟ್ ಅಲ್ಲಿ. ಇಲ್ಲಿ ಇಬ್ರಿದ್ರೆ ಆಗದೇ ಇಲ್ಲ ಅಗ್ರಿಮೆಂಟ್, ಯಾಕಂದ್ರೆ ಥರ್ಡ್ ಪಾರ್ಟಿ ಇದ್ರೇನೆ ತಾನೇ ಗ್ಯಾರಂಟಿ ಕೊಡ್ತಾ ಇರೋದು ಗೊತ್ತಾಗೋದು ನಮಗೆ. ಸೊ ಇಲ್ಲಿ 3 ಜನ ಪಾರ್ಟಿಗಳು ಇರಲೇಬೇಕು ಅಂತ ಹೇಳ್ತಾ ಇದ್ದಾರೆ ಇವರು. ಅದಾದ್ಮೇಲೆ ದೇರ್ ಮಸ್ಟ್ ಬಿ ಎ ಕನ್ಸೆಂಟ್ ಆಫ್ ಆಲ್ 3 ಪಾರ್ಟೀಸ್. ಇವನು ಒಪ್ಕೋಬೇಕು, ಇವನು ಒಪ್ಕೋಬೇಕು, ಇವನು ಒಪ್ಕೋಬೇಕು. 3 ಜನನ ಕನ್ಸೆಂಟ್ ಇರಬೇಕು, ಒಪ್ಪಿಗೆ ಇರಬೇಕು ಅಂತ. ಆಮೇಲೆ ಎಕ್ಸಿಸ್ಟೆನ್ಸ್ ಆಫ್ ಲಯಬಿಲಿಟಿ. ಇಲ್ಲೊಂದು ಹೊಣೆಗಾರಿಕೆ ಅನ್ನೋ ಕಾನ್ಸೆಪ್ಟ್ ನಾವೇನು ಹೇಳ್ತಾ ಇದ್ದೀವಿ ಅದು ಎಕ್ಸಿಸ್ಟ್ ಆಗಿರಬೇಕು, ಹೊಣೆಗಾರಿಕೆ ಇರಬೇಕು ಎಲ್ಲರ ಮಧ್ಯದಲ್ಲಿ ಅನ್ನೋಂಥ ಕಾನ್ಸೆಪ್ಟ್ ಹೇಳ್ತಾನೆ. ಸೊ ಇದಿಷ್ಟು ಎಸೆನ್ಷಿಯಲ್ಸ್ ಅಂತ ನೀವು ವರ್ಗ ಬರೀಬಹುದು. ಯಾವುದಕ್ಕೆ? ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿಗೆ. 142 143 ಬೇಸಿಕ್ ಆಗಿ ಏನಿದೆ ಅದನ್ನು ಬರೀರಿ ಅಷ್ಟೇ ಏನೋ. ಬಟ್ 3 ಜನ ಪಾರ್ಟಿ ಇರಬೇಕು ಅಂತ ನಿಮಗೆ ಜ್ಞಾಪಕ ಇರಲಿ. ಇಬ್ರು ಪಾರ್ಟಿಯಲ್ಲಿ ಗ್ಯಾರಂಟಿ, ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ ಆಗೋದಿಲ್ಲ. ಅದಾದ್ಮೇಲೆ ಎಕ್ಸ್ಟೆಂಟ್ ಆಫ್ ಶ್ಯೂರಿಟಿ ಆಫ್ ಲಿಯಾಬಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಆ ಎಕ್ಸ್ಟೆಂಟ್ ಆಫ್ ಶ್ಯೂರಿಟಿ ಆಫ್ ಲಿಯಾಬಿಲಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಏನಪ್ಪಾ ಇದು ಕಂಟಿನ್ಯೂಯಿಂಗ್ ಗ್ಯಾರಂಟಿ? ಹೆಸರೇ ಹೇಳ್ತಾ ಇಲ್ವಾ, ಮುಂದುವರಿಕೆಯ ಗ್ಯಾರಂಟಿ ಅಂತಂದ್ರೆ ಸಿಂಪಲ್ ಆಗಿ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಅಂದ್ರೆ ಏನು ಅಂತಂದ್ರೆ ಇನ್ ಅಕಾರ್ಡೆನ್ಸ್ ಟು ಸೆಕ್ಷನ್ 129 ಪ್ರಕಾರ ನೋಡಿ, ಸೆಕ್ಷನ್ 129 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872, ಇದು ಬೈ ಮಿಸ್ಟೇಕ್ಲಿ 1972 ಆಗಿದೆ. 1872 ನ ಪ್ರಕಾರ ಏನ್ ಹೇಳುತ್ತಪ್ಪ ಅಂತಂತಂದ್ರೆ ಒಂದಕ್ಕಿಂತ ಹೆಚ್ಚು, ನೋಡಿ ಒಂದಕ್ಕಿಂತ ಹೆಚ್ಚು ಅಥವಾ ಹಲವಾರು ವ್ಯವಹಾರಗಳಿಗೆ ವಿಸ್ತರಿಸಲ್ಪಟ್ಟಾಗ ಅಂತಂದ್ರೆ ನೀವು ಮಾಡುವಂತ ಗ್ಯಾರಂಟಿ ಏನಿದೆ ಅಲ್ವಾ, ಒಂದ್ಸಲ ಮಾಡ್ಕೊಂಡಿರ್ತೀರಾ, ಇದೇ ಕಂಟಿನ್ಯೂಟಿ ತಗೊಂಡು ಇನ್ನೊಂದು ವ್ಯವಹಾರಕ್ಕೆ ಎಕ್ಸ್ಟೆನ್ಷನ್ ತಗೊಳುತ್ತೆ, ಇದೇ ಕಂಟಿನ್ಯೂ ಇನ್ನೊಂದು ವ್ಯವಹಾರಕ್ಕೆ ಎಕ್ಸ್ಟೆನ್ಷನ್ ತಗೊಳುತ್ತೆ. ಈ ರೀತಿ ಕಂಟಿನ್ಯೂಸ್ ಆಗಿ ಏನಾದ್ರು ತಗೊಂಡ್ರೆ ಅದನ್ನ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಅಂತ ಕರೀತಾರೆ. ಇದನ್ನ ಯಾಕೆ ಸರ್ ಓದಿಸ್ತಾ ಇರೋ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಅಂದ್ರೆ ಸಮ್ಟೈಮ್ಸ್ 6 ಮಾರ್ಕ್ಸ್ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಬರೀ ಅಂತ ಕೇಳಿ. ಸಮ್ಟೈಮ್ಸ್ ಮೇಜರ್ ಇಂಪಾರ್ಟೆಂಟ್ ಇಲ್ಲ, ಸಮ್ಟೈಮ್ಸ್ ನಿಮಗೆ ಕಾನ್ಸೆಪ್ಟ್ ಏನು ಅಂತ ಗೊತ್ತಿರಲಿ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಓಕೆ, ಸೊ ಈಗ ಉದಾಹರಣೆ ನಾನು ಹೇಳ್ತೀನಿ, ಒಂದು ಎಕ್ಸಾಂಪಲ್ ಡೆಫಿನೇಷನ್ ಅಂತ ಇದೆ. ಇಫ್ ಒಂದಕ್ಕಿಂತ ಹೆಚ್ಚಿಗೆ ಏನಾದ್ರು ತಗೊಳ್ತಾ ಇದೆ ಅಂತಂದ್ರೆ ತಗೊಳ್ಳೋದು. ಇಲ್ಲಿ ನೋಡಿ, ದ ಕಾಂಟ್ರಾಕ್ಟ್ ಆಫ್ ದ ಗ್ಯಾರಂಟಿ ಎಕ್ಸ್ಟೆಂಡ್ ಟು ದಿ ಸೀರೀಸ್ ಆಫ್ ಟ್ರಾನ್ಸಾಕ್ಷನ್. ನೋಡಿ, ಸೀರೀಸ್ ಆಫ್ ಟ್ರಾನ್ಸಾಕ್ಷನ್ ಅರ್ಥ ಆಗ್ತಿದೆಯಾ? ಒಂದಕ್ಕಿಂತ ಹೆಚ್ಚು ವಹಿವಾಟುಗಳು ಏನಾದರೂ ಇತ್ತು ಅಂತಂದ್ರೆ ಮಲ್ಟಿಪಲ್ ಆಬ್ಲಿಗೇಷನ್ಸ್, ಇಟ್ ಈಸ್ ರೆಫರ್ಡ್ ಆಸ್ ಕಂಟಿನ್ಯೂಯಿಂಗ್ ಗ್ಯಾರಂಟಿ. ದೀಸ್ ಗ್ಯಾರಂಟೀಸ್ ಹ್ಯಾವ್ ಎ ಸ್ಪೆಸಿಫಿಕ್ ಟೈಮ್ ಲಿಮಿಟ್, ಡ್ಯೂರೇಷನ್ ಸಚ್ ಆಸ್ 1 month or 1 year. ಇಲ್ಲಿ ಟೈಮ್ ಲಿಮಿಟ್ ಅನ್ನೋದು ಇರುತ್ತೆ, 1 month or 1 year ಅಂತ. ಎಕ್ಸಾಂಪಲ್ ಯಾವ ರೀತಿ ಹೇಳ್ತೀನಿ ಅಂತಂತಂದ್ರೆ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂಥ ವ್ಯಕ್ತಿಯ ಜೊತೆ ಪ್ರತಿ ತಿಂಗಳು ನನಗೆ 5 kg ಸಕ್ಕರೆಯನ್ನ ಸಪ್ಲೈ ಮಾಡಬೇಕು ಅಂತ ಡೀಲ್ ಮಾಡ್ಕೊತಾನೆ. ಅಂತಂದ್ರೆ ಎ ಅನ್ನುವಂಥ ವ್ಯಕ್ತಿ 5 kg ಪ್ರತಿ ತಿಂಗಳು ಸಪ್ಲೈ ಮಾಡಿದರೆ ವರ್ಷಕ್ಕೆ ನಾನು ನಿನಗೆ ಒಂದಿಷ್ಟು ದುಡ್ಡನ್ನು ಕೊಡ್ತೀನಿ ಅಂತ ಹೇಳ್ಕೊಂಡಿರ್ತಾನೆ. ಅಂತಂದ್ರೆ ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂಥ ವ್ಯಕ್ತಿಗೆ ಸಕ್ಕರೆ ಸಪ್ಲೈ ಮಾಡಬೇಕು. ಓಕೆನಾ? ಪ್ರತಿ ತಿಂಗಳು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಇದೇ ಕಂಟಿನ್ಯೂಯಿಂಗ್ ಗ್ಯಾರಂಟಿ ಆಗುತ್ತೆ. ಈ ರೀತಿ ಮಾಡ್ಕೋಬೇಕಾದ್ರೆ ಒಬ್ಬ ಥರ್ಡ್ ಪಾರ್ಟಿ ಬಂದ್ಬಿಟ್ಟು ಇನ್ ಕೇಸ್ ಏನಾದ್ರೂ ಇವ್ನು ಸಪ್ಲೈ ಮಾಡಿಲ್ಲ ಅನ್ಕೋ, ನಾನ್ ಜವಾಬ್ದಾರನಾಗಿರ್ತೀನಿ ಅಂತ ಹೇಳ್ಕೊಂಡಿರ್ತಾನೆ ಸಿ ಪಾರ್ಟಿ. ಎಲ್ಲಿವರೆಗೂ ಅವನು ಟೈಮ್ ಲಿಮಿಟ್ ಕೊಟ್ಟಿರ್ತಾನೆ, 6 months ಅಥವಾ ಕಂಪ್ಲೀಟ್ 1 year ಕೊಟ್ಟಿರ್ತಾನೆ. ಎಲ್ಲಿವರೆಗೂ ಅವನ ಗ್ಯಾರಂಟಿ ಕಂಟಿನ್ಯೂಟಿ ಇರುತ್ತೆ ಅಂತಂತಂದ್ರೆ ಇವನು ಪ್ರತಿ ತಿಂಗಳು ಸಪ್ಲೈ ಮಾಡ್ತಾನೆ ಇರಬೇಕು. ಜನವರಿಗೆ ಸಪ್ಲೈ ಮಾಡಬೇಕು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಈ ತರ ಕಂಟಿನ್ಯೂ ಸಪ್ಲೈ ಮಾಡಬೇಕು. ಇವನು ಎಲ್ಲಾದ್ರೂ ಒಂದ್ ಕಡೆ ಸಪ್ಲೈ ಮಿಸ್ ಮಾಡ್ದ ಅನ್ಕೊಳ್ಳಿ, ಇಲ್ಲಿ ಸಿ ತಲೆ ಮೇಲೆ ಬರುತ್ತೆ, ಇವನು ಸಪ್ಲೈ ಮಾಡ್ಬೇಕು. ಈಗ ಈ ರೀತಿಯಾದಂತಹ ಕಂಟಿನ್ಯೂಸ್ ಪ್ರೋಸೆಸ್ ಆಗಿರುತ್ತೆ. ಈ ತಿಂಗಳಲ್ಲೇ ನೆಕ್ಸ್ಟ್ ತಿಂಗಳು ಈ ತರ ಒಂದು ಟೈಮ್ ಲಿಮಿಟ್ ನ ಹಿಡ್ಕೊಂಡು ಕಂಟಿನ್ಯೂಸ್ ಆಗಿ ನಡೆಯುವಂತಹ ಹಲವಾರು ವ್ಯವಹಾರಗಳಿಗೆ ಒಂದೇ ಗ್ಯಾರಂಟಿ, ಬಟ್ ಹಲವಾರು ವ್ಯವಹಾರಗಳನ್ನು ಡಿವೈಡ್ ಮಾಡ್ಕೊಳ್ಳುವಂಥದ್ದನ್ನ ಕಂಟಿನ್ಯೂ ಗ್ಯಾರಂಟಿ ಅಂತ ನಾವು ಕರಿತೀವಿ. ಸೊ ಇದಿಷ್ಟು ಕಂಟಿನ್ಯೂ ಗ್ಯಾರಂಟಿ ಬಗ್ಗೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಕಾಂಟ್ರಾಕ್ಟ್ ಆಫ್ ಇಂಡಿಮ್ನಿಟಿ ಅಂಡ್ ಗ್ಯಾರಂಟಿ ಅಂತ. ಇದನ್ನ ಕ್ಲಿಯರ್ ಆಗಿ ಟ್ಯಾಬ್ಲರ್ ಕಾಲಮ್ ಹಾಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿದೀವಿ, ಒಂದ್ಸಲ ನೋಡ್ಕೊಳ್ಳಿ ಅದನ್ನ. ಸೊ ಥ್ಯಾಂಕ್ ಯು ವೆರಿ ಮಚ್. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್.
ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್‌ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್‌ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್‌ಗಳಿರುವಂಥ ವೀಡಿಯೋಸ್‌ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ನೀವು ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಹೌ ನಾನು ಬೇಸಿಕ್ಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್‌ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್‌ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್‌ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLBಯಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್‌ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್‌ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್‌ಗಳು ಇದೆ. ಎನಿಹೌ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಾ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್‌ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್‌ಗೆ ಇರುವಂಥ ಪ್ಯಾಕೇಜ್‌ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್‌ಗಳು 2 ಮೀಡಿಯಂವರೆಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್‌ಗಳೇ. ನೋಡಿ ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ತ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್ತ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ಎದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ. ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎತ್ತ, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ. ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ಪು ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತು ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮವರಿಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24/7 ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತೊಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ,
ನಾನು ಇಲ್ಲಿ ತೋರಿಸ್ತೇನೆ ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದರೆ ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟಾಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟ್ರದ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೀ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಮ್ನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಮ್ನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಮ್ ಓದೋ ರೀತಿಯಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100%ನ ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟಾಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟಾಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನು ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.